ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಷನ್. ತುಂಬ ವಿದ್ಯಾರ್ಥಿಗಳು ಸರ್ ಫಾರ್ಮ್ ಸೈನ್ಸ್ ಕೋರ್ಸಸ್ ಮತ್ತು ಅಲೈಡ್ ಕೋರ್ಸಸ್ ಯಾವೆಲ್ಲ ಬರ್ತವೆ ಮತ್ತು ಕರ್ನಾಟಕದಲ್ಲಿ ಯಾವೆಲ್ಲ ಕೋರ್ಸ್ಗಳು ಅವೈಲೇಬಲ್ ಇದಾವೆ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ರಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು UG ಕೋರ್ಸಸ್ ಅಂದ್ರೆ ಅಂಡರ್ ಗ್ರಾಜುಯೇಟ್ ಏನು PUC ಮುಗಿದ ತಕ್ಷಣ ನೀವು CET ಕೌನ್ಸಿಲಿಂಗ್ ಅಲ್ಲಿ ಅಥವಾ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಯಾವ ಕೋರ್ಸ್ಗಳನ್ನು ತೆಗೆದುಕೊಳ್ಬಹುದು ಅದರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಮೊದಲನೇದಾಗಿ ಕೋರ್ಸ್ಗಳು UG ಕೋರ್ಸಸ್ ಅಂದ್ರೆ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ಗಳು. PUC ಆದ ತಕ್ಷಣ ಏನ್ ಮಾಡ್ತೀರಾ ಅದನ್ನ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಅಂತ ಕರೀತಾರೆ. ಅಂದ್ರೆ ಡಿಗ್ರಿ ಕೋರ್ಸಸ್. ನೀವು ಡಿಗ್ರಿಗೆ ಹೋಗಕ್ಕೆ ಮುಂದೆ ಏನು ಹೋಗ್ತೀರಾ PUC ಆದ್ಮೇಲೆ ಅವುಗಳನ್ನ UG ಕೋರ್ಸಸ್ ಅಂತಾರೆ, ಅಂಡರ್ ಗ್ರಾಜುಯೇಟ್. ಡಿಗ್ರಿ ಮುಗಿದ ತಕ್ಷಣ ಏನು ಮುಂದ್ಗಡೆ ಹೋಗ್ತೀರಾ ಅದನ್ನ PG ಕೋರ್ಸಸ್ ಅಂತಾರೆ, ಪೋಸ್ಟ್ ಗ್ರಾಜುಯೇಟ್. ಈಗ ನೀವು PUC ಮುಗಿದ ತಕ್ಷಣ ಹೋಗುವಂತ ಕೋರ್ಸ್ಗಳಿಗೆ UG ಕೋರ್ಸಸ್ ಅಂತ ಕರೀತಾರೆ. UG ಫಾರ್ಮ್ ಸೈನ್ಸ್ ಅಂಡ್ ಅಲೈಡ್ ಕೋರ್ಸಸ್ ಪ್ರೋಗ್ರಾಮ್ಸ್ ಕರ್ನಾಟಕದಲ್ಲಿ ಏನೇನಿದಾವೆ ಅದನ್ನ ನೋಡೋಣ, ಆಯ್ತಾ. ಸೊ ಯಾವೆಲ್ಲ ಕೋರ್ಸ್ಗಳು ಬರ್ತವೆ ಫಾರ್ಮ್ ಸೈನ್ಸ್ದು ಅಂತಂದ್ರೆ, ಮೊದಲೇದಾಗಿ ವೆಟರ್ನರಿ ಅಂಡ್ ಅನಿಮಲ್ ಸೈನ್ಸಸ್ ಕೋರ್ಸಸ್. ವೆಟರ್ನರಿ ಮತ್ತು ಅನಿಮಲ್ ಸೈನ್ಸ್ ಕೋರ್ಸಸ್ಗಳಲ್ಲಿ ಯಾವೆಲ್ಲ ಬರ್ತವೆ ಅದನ್ನು ಒಂದ್ಸತಿ ನೋಡಿ. ಎಲ್ಲರ ಪ್ರಯಾರಿಟಿ ಫಸ್ಟ್ ವೆಟರ್ನರಿ ಕಡೆ ಜಾಸ್ತಿ ಇರುತ್ತೆ. ಈ ವೆಟರ್ನರಿ ಕೋರ್ಸ್ ಒಂದು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳಿ ಒಂದು ಕೋರ್ಸು. ಇದು ನಿಯರ್ಲಿ ನಿಮಗೆ 5 ಇಯರ್ ಕೋರ್ಸ್ ಆಗಿರುತ್ತೆ, 5 ವರ್ಷದ ಕೋರ್ಸ್. ಆಸ್ ಪರ್ ದ ಲೈಕ್ MBBS ಮೆಡಿಕಲ್ ಕೋರ್ಸ್ ತರನೇ ಕಂಪ್ಲೀಟ್ಲಿ. ಡಿಫ್ರೆನ್ಸ್ ಏನಂತಂದ್ರೆ ಅಲ್ಲಿ ನೀವು ಮನುಷ್ಯರ ಡಾಕ್ಟರ್, ಇಲ್ಲಿ ಪ್ರಾಣಿಗಳ ಡಾಕ್ಟರ್. ಓಕೆ, ಸೊ ಒಂದು ವೆಟರ್ನರಿ ಡಾಕ್ಟರ್ ಅಥವಾ ವೆಟರ್ನರಿ ಫೀಲ್ಡ್ಗೆ ಹೋಗೋಕೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ಎರಡನೇ ಕೋರ್ಸ್ ಬಂದ್ಬಿಟ್ಟು BFSC ಅಂತ ಕರೀತಾರೆ, ದಟ್ ಇಸ್ ಬ್ಯಾಚುಲರ್ ಆಫ್ ಫಿಶರಿ ಸೈನ್ಸ್. ಫಿಶರಿ ಸೈನ್ಸ್ ಅಂತ ಬರುತ್ತೆ, ಮೀನುಗಾರಿಕೆ ಬಗ್ಗೆ ಕಲಿಯೋದಕ್ಕೆ. ಸೊ ಈ ಕೋರ್ಸು ಕರ್ನಾಟಕದಲ್ಲಿ ಮಂಗಳೂರಿನ ಕಾಲೇಜ್ ಆಫರ್ ಮಾಡ್ತಾ ಇದೆ ಫಿಶರೀಸ್. ನೆಕ್ಸ್ಟ್ ಇನ್ನೊಂದು ಬರೋದು BTech ಇನ್ ಡೈರಿ ಟೆಕ್ನಾಲಜಿ. ಡೈರಿ ಟೆಕ್ನಾಲಜಿ ಅಂತಂದ್ರೆ ನೀವು ಡೈರಿ ಅನಿಮಲ್ಸ್ ಬಗ್ಗೆ, ಡೈರಿ ಪ್ರೊಸೆಸ್ಡ್ ಫುಡ್ಸ್ ಬಗ್ಗೆ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಕಲ್ತಿರ್ತೀರಾ. ಡೈರಿ ಟೆಕ್ನಾಲಜಿ ಬಗ್ಗೆ ಕಂಪ್ಲೀಟ್ಲಿ ರಿಲೇಟೆಡ್ ಟು ಮಿಲ್ಕ್ ಅಂಡ್ ದ ಬೈ ಪ್ರಾಡಕ್ಟ್ಸ್, ಡೈರಿ ಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಇದೆ. ಇದು ವೆಟರ್ನರಿಗೆ ಸಂಬಂಧಪಟ್ಟಂತ 3 ಕೋರ್ಸ್ಗಳು. ಒಂದು ಯಾವ ಕೋರ್ಸ್ ಇದೆ ಅಂದ್ರೆ, ಒಂದು ವೆಟರ್ನರಿ, ಇನ್ನೊಂದು ಫಿಶರಿ ಸೈನ್ಸ್, ಇನ್ನೊಂದು BTech ಡೈರಿ ಟೆಕ್ನಾಲಜಿ. ಈ 3 ಕೋರ್ಸ್ಗಳು. ನೆಕ್ಸ್ಟ್ ಬಂದು ಅಗ್ರಿಕಲ್ಚರ್ ಕೋರ್ಸ್ಗಳು ಯಾವ್ಯಾವ ಇದಾವೆ. ಅಗ್ರಿಕಲ್ಚರ್ ಕೋರ್ಸಸ್ ಅಲ್ಲಿ ಬಂದ್ಬಿಟ್ಟು BSc ಅಗ್ರಿಕಲ್ಚರ್ ಒಂದು ಬರುತ್ತೆ, ಆನರ್ಸ್ ಅಗ್ರಿಕಲ್ಚರ್. ನೆಕ್ಸ್ಟ್ ಆನರ್ಸ್ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಅಂದ್ರೆ ಕೃಷಿ. ನೆಕ್ಸ್ಟ್ ಬರೋ ಕೋರ್ಸು ಹಾರ್ಟಿಕಲ್ಚರು, ಇದು ತೋಟಗಾರಿಕೆ. ಇದನ್ನು ನೀವು ಏನು BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್ ನೋಡ್ತಿದ್ರ ಇವೆಲ್ಲ 4 ವರ್ಷದ ಕೋರ್ಸ್ಗಳು. ಇದು ಎಷ್ಟು ಸೆಮ್ ಇರ್ತಾವೆ ಅಂತಂದ್ರೆ 4 ವರ್ಷ ಅಂತಂದ್ರೆ ಟೋಟಲ್ 8 ಸೆಮ್ಗಳು ಬರ್ತವೆ, 8 ಸೆಮ್ಸ್ ಬರ್ತವೆ. ಅಂದ್ರೆ ಇದನ್ನ ಈಚ್ ಇಯರ್ ಹ್ಯಾವಿಂಗ್ 2 ಸೆಮ್, ಪ್ರತಿ ವರ್ಷ ಏನಿರ್ತೈತಿ ಅದನ್ನ ಸೆಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈಗ 4 ಇಯರ್ ಕೋರ್ಸ್, ಟೋಟಲಿ 8 ಸೆಮ್ಸ್ ಬರ್ತವೆ, 8 ಸೆಮಿಸ್ಟರ್ ಬರ್ತವೆ. ವೆಟರ್ನರಿ ಆದ್ರೆ ಇಯರ್ಲಿ ಕೋರ್ಸು, ಅದು 5 ಇಯರ್ಸ್ ಕೋರ್ಸ್, 5 ಅಥವಾ 5.5 ಇಯರ್ ತನ ಹೋಗುತ್ತೆ, 5.5 ವರ್ಷ. ಈ ಫಿಶರೀಸ್ ಆದ್ರೂ ಇದನ್ನು 4 ವರ್ಷದ ಕೋರ್ಸ್, 4 ಇಯರ್ಸ್ ಕೋರ್ಸ್. ಡೈರಿ ಟೆಕ್ನಾಲಜಿ ಆದ್ರೂ ಇದನ್ನು 4 ವರ್ಷದ ಕೋರ್ಸು. ನೆಕ್ಸ್ಟ್ ಅಗ್ರಿಕಲ್ಚರ್ ಕೃಷಿ. ನೆಕ್ಸ್ಟ್ ಹಾರ್ಟಿಕಲ್ಚರ್ ಬರುತ್ತೆ, ತೋಟಗಾರಿಕೆ, ಇದನ್ನು 4 ವರ್ಷದ ಕೋರ್ಸು. ನೆಕ್ಸ್ಟ್ BSc ಫಾರೆಸ್ಟ್ರಿ ಬರುತ್ತೆ, ಅರಣ್ಯದ ಬಗ್ಗೆ. ಸೊ ಫಾರೆಸ್ಟ್ರಿ ಐತಲ್ಲ, ಇದನ್ನು ನೀವು 4 ವರ್ಷದ ಕೋರ್ಸು. ಸೆರಿಕಲ್ಚರ್ ರೇಷ್ಮೆಗಾರಿಕೆ, ಇದ್ರದ್ದು 4 ವರ್ಷದ ಕೋರ್ಸು. ಒಂದು ಅಗ್ರಿಕಲ್ಚರ್, ಒಂದು ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್. ಈ ಕಾಲೇಜಸ್ ಕರ್ನಾಟಕದಲ್ಲಿ ಇದಾವೆ. ಅಗ್ರಿಕಲ್ಚರ್ ಕಾಲೇಜಸ್ ಇದಾವೆ, ಹಾರ್ಟಿಕಲ್ಚರ್ ಕಾಲೇಜಸ್ ಇದಾವೆ, ಫಾರೆಸ್ಟ್ರಿ ಕಾಲೇಜಸ್. ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನಾಲೆಜ್ 3 ಫಾರೆಸ್ಟ್ರಿ ಕಾಲೇಜಸ್ ಇದಾವೆ. ಒಂದು ಶಿರಸಿ, ಇನ್ನೊಂದು ಪೂನಂಪೇಟು, ಇನ್ನೊಂದು ಶಿವಮೊಗ್ಗ ಇರುವಕ್ಕಿ. 3 ಫಾರೆಸ್ಟ್ರಿ ಕಾಲೇಜಸ್ ಇದಾವೆ. ನೆಕ್ಸ್ಟ್ ಆನರ್ಸ್ ಸೆರಿಕಲ್ಚರ್ ಅಂದ್ರೆ ರೇಷ್ಮೆ ಬಗ್ಗೆ. ನೆಕ್ಸ್ಟ್ ಬರೋದು ಫುಡ್ ಬಿಸ್ನೆಸ್ ಅಂಡ್ ಟೆಕ್ನಾಲಜಿ. ಇದ್ರ ಕಾಲೇಜಸ್ ಯಾವಿದಾವೆ? ಫುಡ್ ಸೈನ್ಸ್ ಬಗ್ಗೆ BTech ಇನ್ ಫುಡ್ ಟೆಕ್ನಾಲಜಿ ಅಂತ ಇದೆ. ನೆಕ್ಸ್ಟ್ BTech ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬರುತ್ತೆ, ABM ಅಂತ ಹೇಳಿ. ನೆಕ್ಸ್ಟ್ ಆನರ್ಸ್ ಫುಡ್ ನ್ಯೂಟ್ರಿಷನ್ ಅಂಡ್ ಡಯಟೆಕ್ಸ್ ಅಂತ ಒಂದು ಕೋರ್ಸ್ ಬರುತ್ತೆ. ಈ ಎಲ್ಲ ಕೋರ್ಸ್ಗಳು. ಐ ಥಿಂಕ್ ಇದರಲ್ಲಿ ಒಂದು ಕೋರ್ಸ್ ಮಿಸ್ ಆಗಿದೆ, ದಟ್ ಈಸ್ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಇದೆ, ಅದು ಒಂದು ಮಿಸ್ ಆಗಿದೆ. ಮತ್ತೆ ಯಾವ್ದಾದ್ರು ಕೋರ್ಸ್ ಈ ಲಿಸ್ಟ್ ಅಲ್ಲಿ ಮಿಸ್ ಆಗಿದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಈ ಎಲ್ಲವೂ ಫಾರ್ಮ್ ಸೈನ್ಸ್ ಅಂಡರ್ ಅಥವಾ ಫಾರ್ಮ್ ಸೈನ್ಸ್ ಅಲೈಡ್ ಕೋರ್ಸಸ್. ನೀವು ಈ ಕೋರ್ಸ್ಗಳನ್ನ ಮೇಜರ್ಲಿ, ಈ ವೆಟರ್ನರಿಯನ್ನ ನೀವು CET ಮುಖಾಂತರ ಮತ್ತು ಎಲ್ಲನೂ CET ಮುಖಾಂತರ ಹೋಗ್ತೀರಾ. ಈ ವೆಟರ್ನರಿಗೆ ಇನ್ನೊಂದು ಆಪ್ಷನ್ ಇದೆ, ದಟ್ ಈಸ್ ನೀಟ್. ನೀವು ನೀಟ್ ಮುಖಾಂತರ ವೆಟರ್ನರಿಗೆ ಹೋಗ್ಬೋದು. ಹೆಂಗಂದ್ರೆ ನೀಟಲ್ಲಿ ಏನು ಸ್ಕೋರ್ ಬರುತ್ತೆ ಆ ಸ್ಕೋರಿನ ಆಧಾರದ ಮೇಲೆ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂದ್ರೆ VCI, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇದು ನೀವು ನೀಟ್ ಸ್ಕೋರ್ ಏನ್ ಬಂದಿರುತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದವರು ನಿಮಗೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ವೆಟರ್ನರಿ ಸೀಟ್ಗಳನ್ನ ಅಲಾಟ್ ಮಾಡ್ತಾರೆ. ಆಲ್ ಇಂಡಿಯಾ ಕೋಟಾ ಅಂತ ಇರುತ್ತೆ, ಅದರ ಮುಖಾಂತರ ವೆಟರ್ನರಿನ ಅಲಾಟ್ ಮಾಡ್ತಾರೆ. ಒಂದು ವೆಟರ್ನರಿಗೆ ಹೋಗ್ಬೇಕಂದ್ರೆ ನೀಟ್ ಮುಖಾಂತರ ಹೋಗ್ಬೋದು ಮತ್ತು CET ಮುಖಾಂತರ. ಈ ರಿಮೈನಿಂಗ್ ಎಲ್ಲ ಕೋರ್ಸ್ಗಳನ್ನ ನೀವು CET ಮುಖಾಂತರ ಬರ್ಬೋದು ಕಂಪ್ಲೀಟ್ ಆಗಿ. ಎಲ್ಲ ಕೋರ್ಸ್ಗಳು ನೋಡಿ, ಒಂದು ವೆಟರ್ನರಿ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ, ನೆಕ್ಸ್ಟ್ ಫಿಶರಿ ಸೈನ್ಸು, ಡೈರಿ ಟೆಕ್ನಾಲಜಿ, BSc ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರೆಸ್ಟ್ರಿ, ಸೆರಿಕಲ್ಚರು, ಆಮೇಲೆ ಫುಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದನ್ನ ಶಾರ್ಟ್ ಅಲ್ಲಿ ABM ಅಂತ ಕರೀತಾರೆ. ABM ಕೋರ್ಸಸ್
ಎರಡು ಕಾಲೇಜಸ್ ಇದಾವೆ. ಐ ಥಿಂಕ್ ಕರ್ನಾಟಕದಲ್ಲಿ ಎರಡು ಕಾಲೇಜಸ್, ಒಂದು ಧಾರವಾಡದಲ್ಲಿ ಇದೆ, ಒಂದು JKVK ಬೆಂಗಳೂರಲ್ಲಿ ಇದೆ. ಆನರ್ಸ್ ಫುಡ್ ನ್ಯೂಟ್ರಿಷನ್ ಅಂಡ್ ಡೈಟಿಕ್ಸ್, ಇದೂ ಡೈಟಿಕ್ಸ್ ಕೋರ್ಸು JKVK ಕಾಲೇಜ್ ಬೆಂಗಳೂರಲ್ಲಿ ಇದೆ. ನೀವು ಮೇಜರ್ಲಿ ಫುಡ್ ಟೆಕ್ನಾಲಜಿ ಬಂದರೆ US ಧಾರವಾಡ ಕ್ಯಾಂಪಸಲ್ಲಿ ಇದೆ. ಈಗ ಪ್ರತಿಯೊಂದು ನಾನು ಲಿಸ್ಟ್ ಆಫ್ ಕಾಲೇಜಸ್ ಏನು ಕಟ್ ಆಫ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಆ ಕಟ್ ಆಫ್ ಅಲ್ಲಿ ಲಿಸ್ಟ್ ಆಫ್ ಕಾಲೇಜಸ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್ ಅಗ್ರಿಕಲ್ಚರ್ ಕಾಲೇಜಸ್ ಇದಾವೆ, ಹಾರ್ಟಿಕಲ್ಚರ್ ಎಷ್ಟು ಇದಾವೆ ಕೊಟ್ಟಿದ್ದೀನಿ, ಫಾರೆಸ್ಟ್ ಇದು 3 ಕಾಲೇಜಸ್ ಇದಾವೆ. ಇದು ಟೋಟಲ್ ಕಂಪ್ಲೀಟ್ ಲಿಸ್ಟ್ ಆಫ್ ದ ಕೋರ್ಸಸ್, UG ಕೋರ್ಸಸ್ ಯಾವ ಬರ್ತವೆ. ಇದರಲ್ಲಿ ಯಾವುದಾದ್ರೂ ಕೋರ್ಸ್ಗಳು ಮಿಸ್ ಆದಲ್ಲಿ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಮೇಜರ್ಲಿ ದೀಸ್ ಆರ್ ದ ಕೋರ್ಸಸ್.